ಯಮ್ಮಿ. ಕ್ಯಾಮರಾ ಇಟ್ಕೊಂಡು ಬರ್ಲಿಕ್ಕೆ ಹೇಳಿದ್ದು, ಇದು ಕ್ಯಾಂಡಿಡ್ ಅಂತ ಅಲ್ಲ ಆಯ್ತಾ. ಇವತ್ತು ನಾವು ಫ್ರೈಡ್ ರೈಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕೆಂದ್ರೆ ನಿನ್ನೆ ನನ್ನ ಹೆಂಡತಿ ಸ್ವಲ್ಪ ಜಾಸ್ತಿ ರೈಸ್ ಮಾಡಿದ್ಲು. ಆಗ ನನಗೆ ತಲೆಗೆ ಒಂದು ಥಾಟ್ ಬಂತು, ಏನಂದರೆ ಫ್ರೈಡ್ ರೈಸ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿಟ್ಟ ರೈಸ್ ತುಂಬ ಚೆನ್ನಾಗಿರ್ತದೆ. ಈಗ ನಾನು ಆನಿಯನನ್ನು ಕಟ್ ಮಾಡ್ತಿದ್ದೇನೆ. ಎಲ್ಲ ದಿನ ನಾನೇ ಆನಿಯನ್ ಕಟ್ ಮಾಡೋದು ಅಂತ ಇಲ್ಲಿ. ಸೊ ಆನಿಯನ್ ಕಟ್ ಮಾಡ್ತಿದ್ದೇನೆ. ಆನಿಯನ್ ಸ್ವಲ್ಪ ಚಿಕ್ಕದಾಯಿತು, ಯಾಕೆಂದರೆ ನಾನು ಸ್ವಲ್ಪ ಜೀವದಲ್ಲಿ ದೊಡ್ಡದು, ಅದಕ್ಕೆ ಆನಿಯನ್ ಸ್ವಲ್ಪ ಚಿಕ್ಕದಾಯಿತು. ಬೈ ದ ವೇ, ಇದು ನೈಫ್ ಇದೆ ಅಲ್ಲ, ನನ್ನ ಅತ್ತೆ ತಂದು ಕೊಟ್ಟದು. ಅತ್ತೆ ಅಲ್ಲ, ಹೆಂಡತಿ ಕೊಟ್ಟದು, ಬಟ್ ಅತ್ತೆ ಒಟ್ಟಿಗೆ ಹೋಗಿ ತೆಕೊಂಡದ್ದು. ಸೂಪರ್ ನೈಫ್ ಇದು. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಕೂಡ ಸೀಕ್ರೆಟ್ ಏನಂದರೆ, ಆದಷ್ಟು ಥಿನ್ನಾಗಿ ನಾವು ಇದನ್ನು ಸ್ಲೈಸ್ ಮಾಡಬೇಕು. ಥಿನ್ನಾಗಿ ಸ್ಲೈಸ್ ಮಾಡಿದರೆ ಜಾಸ್ತಿ ಬಾಯಿಗೆ ಸಿಕ್ಕುದಿಲ್ಲ, ಮತ್ತು ಇದರದು ಫ್ಲೇವರ್ ಕೂಡ ಫ್ರೈಡ್ ರೈಸಿಗೆ ನಿಮಗೆ ಸಿಗ್ತದೆ. ಬಟ್ ನೋಡಿ, ಈಗ ಒಳ್ಳೆ ಎಂತ ಮಾರ ಅಷ್ಟು ನೀರು ಬರ್ತಾ ಉಂಟು. ಈಗ ಬೆಳ್ಳುಳ್ಳಿಯನ್ನು ಕೂಡ ನಾವು ಆದಷ್ಟು ಥಿನ್ನಾಗಿ ಸ್ಲೈಸ್ ಏನು ಬೇಕಾದರೂ ಮಾಡಿ, ಬಟ್ ತುಂಬ ಥಿನ್ನಾದರೆ ಆಯಿತು, ಗೊತ್ತಾಯ್ತಾ. ಇದು ಕೂಡ ಜಸ್ಟ್ ಫ್ಲೇವರಿಂಗಿಗೆ. ಇದು ನಮಗೆ ಫ್ರೈಡ್ ರೈಸಲ್ಲಿ ತಿನ್ನಲಿಕ್ಕೆ ಸಿಕ್ಕಲಿಕ್ಕಿಲ್ಲ, ಬಟ್ ಫ್ಲೇವರ್ ಉಂಟಲ್ಲ, ಏನೋ ಬೇರೆ ಥರ ಫ್ಲೇವರ್ ಸಿಗ್ತದೆ ನಿಮಗೆ. ಸೊ ಇದನ್ನು ಕೂಡ ಥಿನ್ನಾಗಿ ಸ್ಲೈಸ್ ಮಾಡಿ. ಎಂತ ಬೆಳ್ಳುಳ್ಳಿ ಇಷ್ಟ ಉಂಟು, ಬಟ್ ಕೆಲವು ಟೈಮಲ್ಲಿ ನನಗೆ ಅದರ ಪರಿಮಳ ಇಷ್ಟ ಇಲ್ಲ, ಗೊತ್ತಾಯ್ತಾ. ಅರ್ಥ ಆಗುವವರಿಗೆ ಅರ್ಥ ಆಗ್ತದೆ, ಗೊತ್ತಾಯ್ತಾ. ಇಲ್ಲಾಂದರೆ ಬೆಳ್ಳುಳ್ಳಿ ಒಳ್ಳೆ ಹೆಲ್ತಿಗೆ ಕೂಡ ಒಳ್ಳೆಯದು, ಡೈಜೆಷನಿಗೆ ಕೂಡ ಒಳ್ಳೆಯದು. ಇದು ಮಶ್ರೂಮ್. ನಾನು ಯಾವಾಗಲೂ ಫ್ರೈಡ್ ರೈಸ್ ಮಾಡುವಾಗ ಮಶ್ರೂಮ್ ಹಾಕ್ತೇನೆ, ಯಾಕೆಂದರೆ ಮಶ್ರೂಮ್ ಒಂದು ಚಿಕನ್ ಹಾಕ್ಲಿಕ್ಕೆ ಆಗೋದಿಲ್ಲ ಲೈಕ್ ಫ್ರೈಡ್ ರೈಸ್ ಎಲ್ಲ. ಅದಕ್ಕೆ ಮಶ್ರೂಮ್ ಹಾಕಿದ್ರೆ ಸ್ವಲ್ಪ ಚಿಕನ್ ಥರ ಟೇಸ್ಟ್ ಬರ್ತದೆ, ಬಟ್ ಚಿಕ್ಕದಾಗಿ ಕಟ್ ಮಾಡಬೇಕು ಆಯಿತಾ. ಮಾಡಿಕೊಟ್ಟಿದ್ದ ಹೆಂಡತಿ ಪ್ರೂಫ್ ಕೂಡ ಉಂಟು ನಮ್ಮ ಹತ್ರ, ಆಯಿತಾ. ಪ್ರೂಫ್ ತೋರಿಸ್ತೇನೆ. ಹೌದೌದು. ಓಕೆ. ಇನ್ನೊಂದು ದೊಡ್ಡ ಮಿಸ್ಟೇಕ್ ಎಲ್ಲರೂ ಮಾಡ್ತಾರೆ ಅಂತ ಗೊತ್ತಾ, ಮೊಟ್ಟೆಯನ್ನು ಡೈರೆಕ್ಟ್ ಪ್ಯಾನಲ್ಲಿ ಹಾಕ್ತಾರೆ. ಡೈರೆಕ್ಟ್ ಪ್ಯಾನಲ್ಲಿ ಹಾಕ್ಬಾರ್ದು ಯಾವಾಗಲೂ. ಫಸ್ಟ್ ಮೊಟ್ಟೆಯನ್ನು ಒಳ್ಳೆ ವಿಸ್ಕ್ ಮಾಡಬೇಕು. ಇದಕ್ಕೆಂತ ಹೇಳೋದು ನಮ್ಮ ಕನ್ನಡದಲ್ಲಿ ಮಿಶ್ರಣ. ಇದನ್ನು ಒಳ್ಳೆ ಮಿಶ್ರಣ ಮಾಡಬೇಕು, ಆಯಿತಾ. ಸ್ವಲ್ಪ ನೋಡಿ, ಇದರಲ್ಲಿ ಸ್ವಲ್ಪ ಬಬಲ್ಸ್ ಎಲ್ಲ ಬರ್ತದಲ್ಲ, ಆ ಥರ ಮಾಡಬೇಕು. ಹೀಗೆ ಮಾಡೋದಲ್ಲ ಮಿಕ್ಸ್, ಆಯಿತಾ. ಹೀಗೆ ಮಾಡಬೇಕು, ಸೈಡ್ ಟು ಸೈಡ್, ಆಯಿತಾ. ಸೊ ನಾವು ಈಗ ಮೆಜರ್ಮೆಂಟ್ ಎಲ್ಲ ತೆಗಿಲಿಕ್ಕಿಲ್ಲ, ನನಗೆ ಅಭ್ಯಾಸ ಉಂಟು. ಸೊ ಇದರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಇದೆ ಅಂತ ನನಗೆ ಗೊತ್ತುಂಟು ಅಪ್ರಾಕ್ಸಿಮೇಟ್ಲಿ, ಆಯಿತಾ. ಈಗ ನಮ್ಮ ಮೊಟ್ಟೆಯನ್ನು ನೋಡಿ, ಪ್ಯಾನ್ ಮೇಲೆ ಫುಲ್ ಇದನ್ನು ಹೀಗೆ ಮಾಡಿ ನಮ್ಮ ಮೊಟ್ಟೆಯನ್ನು ನಾವು ಈಗ ಹಾಕುವ, ಆಯಿತಾ. ಈಗ ಸ್ವಲ್ಪ ಮೆಲ್ಲ ಕಲರ್ ಬರ್ತಾ ಇದೆ. ಈಗ ನೋಡಿ, ನೀವು ಅದನ್ನು ಮಿಕ್ಸ್ ಮಾಡಿದ ಕಾರಣ ಈ ಪ್ಯಾನಲ್ಲಿದ್ದ ಎಗ್ಸ್ ಇದು ಕಲರ್ ನೋಡಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ, ಗೊತ್ತಾಯ್ತಾ. ಸೊ ಅದಕ್ಕೆ ವಿಸ್ಕ್ ಮಾಡಬೇಕು. ಡೈರೆಕ್ಟ್ ಮೊಟ್ಟೆ ಹಾಕಿದರೆ ಆಮ್ಲೆಟನ್ನು ಕಟ್ ಮಾಡಿದಾಗ ಆಗ್ತದೆ, ಗೊತ್ತಾಯ್ತಾ. ನಮಗೆ ಆಮ್ಲೆಟನ್ನು ಕಟ್ ಮಾಡೋದಲ್ಲ ನಾವು, ಗೊತ್ತಾ. ಈಗ ನೋಡಿ, ಸ್ವಲ್ಪ ಕಲರ್ ಬಂತು ಇಲ್ಲಿ. ಈ ಮೊಟ್ಟೆಯನ್ನು ನಾವು ಇಲ್ಲಿ ಪ್ಲೇಟಲ್ಲಿ ಹಾಕುವ. ಈಗ ಅದೇ ಪ್ಯಾನಲ್ಲಿ ವಾಪಸ್ ಸ್ವಲ್ಪ ಎಣ್ಣೆ, ಈಗ ಸ್ವಲ್ಪ ಕಮ್ಮಿ ಎಣ್ಣೆ ಆಗಬೇಕು, ಆಯಿತಾ. ಜಾಸ್ತಿ ಬೇಡ. ಹೇಗೆ ಪ್ಯಾನ್ ಬಿಸಿ ಉಂಟು, ನಾವೀಗ ಇದು ಚಿಲ್ಲಿ ಮತ್ತು ಗಾರ್ಲಿಕನ್ನು ನಾವು ಹಾಕ್ತೇವೆ ಹೀಗೆ, ಆಯಿತಾ. ಅದು ಆ ಬಿಸಿ ಆದಷ್ಟು ಅದರ ಫ್ಲೇವರ್ ಬಿಡ್ತದೆ, ಗೊತ್ತಾಯ್ತಾ. ಮತ್ತು ನಾನು ಯೂಟ್ಯೂಬಲ್ಲಿ ತುಂಬ ವರ್ಷದಿಂದ ಫ್ರೈಡ್ ರೈಸ್ ರೆಸಿಪಿ ನೋಡ್ತಾ ಇದ್ದೇನೆ. ಎಲ್ಲರ ಫ್ರೈಡ್ ರೈಸ್ ಬೇರೆ ಬೇರೆ ಸ್ಟೈಲ್. ಅದಕ್ಕೆ ನಾನು ಯೋಚಿಸಿದ್ದು, ನಾನು ಶ್ರೇಯಸ್, ನಾನು ಕೂಡ ನನ್ನದೊಂದು ಸ್ಟೈಲ್ ಮಾಡುವಂತ. ಇದು ತುಂಬ ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ಘಮ ಪರಿಮಳ ಬರ್ತಾ ಉಂಟು. ಈಗ ಆನಿಯನ್ ಇದು ನನಗೆ ಪ್ರಾಬ್ಲಮ್ ಎಂತಂದರೆ, ನನಗೆ ಆನಿಯನ್ ಅಂದರೆ ತುಂಬ ಇಷ್ಟ, ಬಟ್ ಅದರದೊಂದು ರಾ ಟೇಸ್ಟ್ ಉಂಟಲ್ಲ, ನನಗೆ ಇಷ್ಟ ಇಲ್ಲ. ಅದಕ್ಕೆ ಆನಿಯನನ್ನು ಆದಷ್ಟು ಕುಕ್ ಮಾಡಿ. ಫ್ರೈಡ್ ರೈಸ್ ಒಳ್ಳೇದಾಗಿದ್ರೆ ಆಯಿತು, ಹೇಗೆ ಮಾಡೋದು ಅದೆಲ್ಲ ಮ್ಯಾಟರ್ ಆಗೋದಿಲ್ಲ, ಆಯಿತಾ. ನೀವು ನಿಮ್ಮ ಬಾಯಿಗೆ ಹೋದ ನಂತರ ಎಲ್ಲ ಹೊಟ್ಟೆಗೆ ಹೋಗೋದು. ಈಗ ನಾವು ಮೊಟ್ಟೆಯನ್ನು ಕೂಡ ಪ್ಯಾನ್ ಒಳಗೆ ಹಾಕಿದ್ದೇವೆ, ಆಯಿತಾ. ಈಗ ಸ್ವಲ್ಪ ಮಿಕ್ಸ್ ಮಾಡಿ. ಬಟಾಣಿ ಕೂಡ ಪ್ರಾಬ್ಲಮ್ ಎಂತಂದರೆ, ಈಗ ನೋಡಿ ನಾನು ಪ್ರೆಸ್ ಮಾಡೋದು ಕಟ್ ಆಯಿತು. ಬಟಾಣಿ ಕಮ್ಮಿ ಕುಕ್ ಆದರೆ ಒಳ್ಳೇದಲ್ಲ, ಜಾಸ್ತಿ ಕುಕ್ ಆದರೆ ಇನ್ನೂ ಒಳ್ಳೇದಲ್ಲ. ಸೊ ನಾವೆಂತ ಮಾಡಬೇಕು, ನಾನು ಲಾಸ್ಟ್ ಹಾಕೋದು, ಯಾಕೆಂದರೆ ಸ್ವಲ್ಪ ಜಾಸ್ತಿ ಕುಕ್ ಆಗೋದು ಬೇಡ ಅಂತ. ಸರಿ, ಈಗ ನಾವು ನಮ್ಮ ರೈಸನ್ನು ಹಾಕುವ. 1 2 3 4 ಸಾಕು, ಇಷ್ಟು ರೈಸ್ ಸಾಕು, ಆಯಿತಾ. ಈಗ ಇದಕ್ಕೆ ನನಗೆ ಮಿಕ್ಸ್ ಮಾಡೋದು ಇಷ್ಟ ಇಲ್ಲ, ಅಂದರೆ ಇದು ಈಗ ಕೆಲಸ ತುಂಬ ಉಂಟು. ಸೊ ನಾನು ಎಂತ ಮಾಡ್ತೇನೆ ಅಂತ, ಹೀಟ್ ಕಮ್ಮಿಯಲ್ಲಿ ಉಂಟಲ್ಲ, ಸಾಯ್ ಸಾಸನ್ನು ಹಾಕ್ತೇನೆ, ಸ್ವಲ್ಪ ಚಿಲ್ಲಿ ಸಾಸನ್ನು ಹಾಕ್ತೇನೆ, ಆಯ್ತು. ಈಗ ಕಷ್ಟದ ಕೆಲಸ ಮಾರೆ. ಈಗ ಇದನ್ನು ಮಿಕ್ಸ್ ಮಾಡ್ಲಿಕ್ಕೆ ಒಂದು ಕೆಲಸ ಉಂಟು ನೋಡಿ, ಇದನ್ನು ಮಿಕ್ಸ್ ಮಾಡ್ಲಿಕ್ಕೆ ಒಂದು ತುಂಬ ಕೆಲಸ ಉಂಟು, ಗೊತ್ತಾಯ್ತಾ. ಹೀಗೆ ಮಾಡ್ತಾ ಹೋಗ್ಬೇಕು. ರುಚಿಗೆ ಉಪ್ಪು ಯಾವಾಗಲೂ ಮರಿಬಾರ್ದು, ಜಾಸ್ತಿ ಉಪ್ಪು ಬೇಡ, ಯಾಕೆಂದರೆ ಸಾಯ್ ಸಾಸ್ ಉಂಟಲ್ಲ ಸ್ವಲ್ಪ ಉಪ್ಪು ಥರನೇ ಇದೆ. ಬ್ಲ್ಯಾಕ್ ಪೆಪ್ಪರ್ ಜಸ್ಟ್ ಹೆಸರಿಗೆ ಹಾಕೋದು, ಆಯಿತಾ, ಜಾಸ್ತಿ ಬೇಡ, ಆಯಿತಾ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರನ್ನು ಹೀಗೆ ಡ್ರಿಸಲ್ ಮಾಡೋದು ಮೇಲೆ, ಕ್ರಷ್ ಮಾಡಿ.
ಈಗ ನಮ್ಮ ಫ್ರೈಡ್ ರೈಸ್ ರೆಡಿ. ಕ್ಲೋಸ್ ಅಪ್ ತೋರಿಸು. ಡೀಸೆಂಟ್ ಕಾಣ್ತಾ ಉಂಟಂತ ಕಾಣ್ತಾ ಉಂಟು ನನಗೆ. ಓಕೆ ಓಕೆ, ಈಗ ನಾವು ಇದನ್ನು ಪ್ಲೇಟ್ ಮೇಲೆ ಹಾಕೋದು ಹೇಗೆ ಅಂದರೆ, ಪ್ಲೇಟನ್ನು ಹೀಗೆ ಹಿಡಿದು ಹೀಗೆ ಇಟ್ಟು ಮೆಲ್ಲ ತೆಗೆಯುದು. ಬೇರೆಯವರ ವಿಡಿಯೋದಲ್ಲಿ ಬರ್ತಿತ್ತು, ನನ್ನ ವಿಡಿಯೋದಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಮೆಲ್ಲ ತೆಗೆದು ಬಂತು ನೋಡಿ. ಇಲ್ಲಿ ಒಂದು ಚಿಕ್ಕ ಹೊಟ್ಟೆ ಉಂಟು ನೋಡಿ, ಇಲ್ಲಿ ಒಂದು ಚಿಕ್ಕ ಹೊಟ್ಟೆ ಉಂಟು, ಬಟ್ ಪರವಾಗಿಲ್ಲ. ಹೇಗೆ ಕಾಣಿಸ್ತಾ ಉಂಟು? ಲಾಸ್ಟ್ ಇಂಗ್ರೀಡಿಯೆಂಟ್ ಪಾರ್ಸ್ಲಿಗೆ ಕನ್ನಡದಲ್ಲಿ ನನಗೆ ಅಂತ ಹೇಳೋದು ಗೊತ್ತಿಲ್ಲ, ಬಟ್ ಇದು ಯೂಶ್ವಲಿ ಸ್ಪ್ರಿಂಗ್ ಆನಿಯನ್ ಹಾಕೋದು ಮೇಲೆ. ನಾವು ಸ್ವಲ್ಪ ಪಾರ್ಸ್ಲಿಯನ್ನು ಹಾಕಿ ಗಾರ್ನಿಷ್ ಮಾಡೋ, ಫೋಟೋಗೆ ಸ್ವಲ್ಪ ಚೆಂದ ಕಾಣ್ತದೆ. ಆಯ್ತು, ಅಷ್ಟು ಸಾಕು. ಆಯಿತಾ? ಇದು ಸ್ವಲ್ಪ ಪ್ಲೇಟಲ್ಲೆಲ್ಲ ಹಾಕೋ, 5 ಸ್ಟಾರ್ ಹೋಟೆಲ್ ಥರ ಸೈಡಲ್ಲಿ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ಹೆಂಡತಿ, ನೀವು ಟೇಸ್ಟ್ ಮಾಡ್ಬೇಕು. ನಾವು ನೋಡೋ ಹೆಂಡತಿ ಅಂತ ಹೇಳ್ತೇವೆ. ಆಯ್ತು ಮಾರ್ರೆ, ತಿಂತೇನೆ. ಬಿಸಿ ಉಂಟಲ್ಲ ಅಂತ ಅಷ್ಟೇ. ಸತ್ಯ ಒಳ್ಳಾಗಿದೆ, ಸತ್ಯ. ಅರ್ಧ ನಾನಲ್ವಾ ಮಾಡಿದ್ದು, ಅದಕ್ಕೆ ಇನ್ನೂ ಒಳ್ಳಾಗಿದೆ. ಯಮ್ಮಿ. ಸತ್ಯ ಸತ್ಯ ನೋಡಿ, ನೀವು ಒಳ್ಳೆದಾಗಿದೆ. ಈ ರೆಸಿಪಿದು ಒಂದೇ ಕ್ರಿಟಿಸಿಸಮ್ ಏನಂದರೆ, ನಿನ್ಗೇನು ಕ್ರಿಟಿಸಿಸಮ್ ಇದೆ ಹೇಳು? ಏನಿಲ್ವಾ? ಪಾಪ ಮಾರೆ ಹುಡುಗಿ, ನಿನ್ನ ತಾಯಿ ಹೇಳಿದಾಗೆ ಪಾಪ ಹುಡುಗಿ ನೀನು. ಅಲ್ಲ, ಕ್ರಿಟಿಸಿಸಮ್ ಏನಂದ್ರೆ ಆ ಗ್ರೀನ್ ಪೀಸ್ ಇದೆ ಅಲ್ಲ, ಸ್ವಲ್ಪ ಜಾಸ್ತಿ ಆಯ್ತು ನಾನು ಹಾಕಿದ್ದು. ಸ್ವಲ್ಪ ಕಮ್ಮಿ ಹಾಕಬೇಕಿತ್ತು, ಯಾಕೆಂದರೆ ಅದರದ್ದು ಟೇಸ್ಟ್ ಇಷ್ಟ ಇದ್ದವರಿಗೆ ಇಷ್ಟ ಇದ್ದವರಿಗೆ ಒಳ್ಳೆ ಆಗ್ತದೆ. ಹೌದಾ? ಇಷ್ಟವಾ? ಹಾಂ. ಸೊ ಹೆಂಡತಿಗೆ ಗ್ರೀನ್ ಪೀಸ್ ಇಷ್ಟ, ಎಲ್ಲರಿಗೂ ಗೊತ್ತಾಯ್ತಲ್ಲ ಈಗ. ಸೊ ನನ್ನ ಹೆಂಡತಿಗೆ, ನಿಮ್ಮ ಹೆಂಡತಿಗೆ ನನಗೆ ಗೊತ್ತಿಲ್ಲ. ಸೊ ಅದೇ ಗ್ರೀನ್ ಪೀಸ್ ಸ್ವಲ್ಪ ಜಾಸ್ತಿ ಆದಾಗ ಆಯಿತು, ಯಾಕೆಂದರೆ ಅದು ಸ್ವಲ್ಪ ಚೆಪ್ಪಿರ್ತದೆ ಅಷ್ಟೇ. ಇಲ್ಲಾದರೆ ಓಕೆ, ಒಳ್ಳೆಯದಾಗಿದೆ. ಮತ್ತು ಬೇರೆಂತ ಇಲ್ಲ ಹೇಳಲಿಕ್ಕೆ. ನೋಡೋ ಎಪಿಸೋಡ್ 2 ಅಲ್ಲಿ ಫ್ರೈಡ್ ರೈಸ್, ನೆಕ್ಸ್ಟ್ ಮೋಸ್ಟ್ಲಿ ಎಂತ ಫ್ರೈಡ್ ಚಿಕನ್ ಬರ್ಬೋದಾ ಅಂತಲ್ಲ. ಓವನ್ ತಂದಿದ್ದೇವೆ ನಾವು. ಸೊ ನೋಡುವ ಎಂತ ಬರ್ತದೆ ನೆಕ್ಸ್ಟ್. ಹೆಂಡತಿ ಬಾಯ್ ಹೇಳು, ನಿಮ್ಮ ಹೆಸರು ಹೇಳಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಲಿಲ್ಲ. ರಾಜೇಶ್ವರಿ ಕಾಮತ್. ಒಬ್ಬ ರಾಜೇಶ್ವರಿ ಕಾಮತ್ ಅಂತ, ಅದು ಬಾಯಲ್ಲಿ ಮಾತ್ರ, ಆಧಾರ್ ಕಾರ್ಡಲ್ಲೆಲ್ಲ ಹಾಗೆ ಉಂಟು ಹೆಸರು ಹಾಗೆ. ಸೊ ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಯ್ತು, ಅಷ್ಟೇ ಗಮ್ಮತ್ತು. ಇದೆಲ್ಲ ಎಂತ ಇಲ್ಲ, ಜಸ್ಟ್ ಕ್ಯಾಮ್ರಾ ಆನ್ ಮಾಡಿ ಮಾತಾಡೋದು. ವಿಡಿಯೋ ಜಾಸ್ತಿ ಲಾಂಗ್ ಮಾಡಲಿಕ್ಕಿಲ್ಲ, ಅದಕ್ಕೆ ನಾನೀಗ ಬಾಯ್ ಹೇಳ್ತೇನೆ. ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ಶುಭರಾತ್ರಿ.